Welcome to Get Solutions. This is your Lokesh. So in this session we are going to solve the 9th illustration. Okay, so let's take down the problem. Just take down the illustration, pause the video and take down. See the illustration now. A housewife is looking at ways of producing domestic hot water. ಸೊ ಇಲ್ಲಿ ಹೌಸ್ ವೈಫ್ ಏನರ ಬಗ್ಗೆ ಡಿಸೈಡ್ ಮಾಡ್ತಿದ್ದಾರೆ ಟು ಪ್ರೊಡ್ಯೂಸ್ ದಿ ಹಾಟ್ ವಾಟರ್. ಸೊ ಹಾಟ್ ವಾಟರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವುದೋ ಮೆಷಿನರಿನ ಅಥವಾ ಬಾಯ್ಲರ್ಸ್ನ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಲೆಟ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂಡ್ ನೆಕ್ಸ್ಟ್ ಇನ್ಫಾರ್ಮೇಷನ್. ಎ ಹೌಸ್ ವೈಫ್ ಈಸ್ ಲುಕಿಂಗ್ ಅಟ್ ದ ವೇಸ್ ಆಫ್ ಪ್ರೊಡ್ಯೂಸಿಂಗ್ ಡೊಮೆಸ್ಟಿಕ್ ಹಾಟ್ ವಾಟರ್ ಅಂಡ್ ಶಿ ಕನ್ಸಿಡರ್ಸ್ ದ ಟೂ ಪಾಸಿಬಲ್ ಆಲ್ಟರ್ನೇಟಿವ್ಸ್. ಸೊ ಇವರು ಟೂ ಆಲ್ಟರ್ನೇಟಿವ್ಸ್ನ ಕನ್ಸಿಡರ್ ಮಾಡ್ತಿದ್ದಾರಂತೆ. ಸೊ ಅದರಲ್ಲಿ ಫಸ್ಟ್ ಒನ್ ಆ್ಯನ್ ಎಲೆಕ್ಟ್ರಿಕ್ ಎಮರ್ಷನ್ ಹೀಟರ್. ಸೊ ಫಸ್ಟ್ ಆಲ್ಟರ್ನೇಟಿವ್ ಯಾವುದು? ಎಲೆಕ್ಟ್ರಿಕ್ ಎಮರ್ಷನ್ ಹೀಟರ್ ಅನ್ನು ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನೋಡೋಣ. ಓಕೆ, ಸೊ ದ ಫಸ್ಟ್ ಆಲ್ಟರ್ನೇಟಿವ್ ಆ್ಯನ್ ಎಲೆಕ್ಟ್ರಿಕ್ ಎಮರ್ಷನ್ ಹೀಟರ್ ಹ್ಯಾವಿಂಗ್ ಅನ್ ಇನ್ಸ್ಟಾಲೇಷನ್ ಕಾಸ್ಟ್ ಆಫ್ ₹160. ಇನ್ ಕೇಸ್ ಈ ಎಲೆಕ್ಟ್ರಿಕ್ ಎಮರ್ಷನ್ ಹೀಟರ್ನ ಏನಾದರೂ ಪರ್ಚೇಸ್ ಮಾಡಿದ್ರೆ ದ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ? ದಟ್ ಈಸ್ ₹160. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇನ್ಸ್ಟಾಲೇಷನ್ ಕಾಸ್ಟ್. ಓಕೆ, ಸೊ ನೆಕ್ಸ್ಟ್ and estimated annual electrical charges of ₹200. ಸೊ ಇನ್ ಕೇಸ್ ಈ ಎಲೆಕ್ಟ್ರಿಕ್ ಎಮರ್ಷನ್ ಹೀಟರ್ನ ಏನಾದರೂ ಪರ್ಚೇಸ್ ಮಾಡಿದ್ರೆ ₹160ಗೆ ಆನ್ಯುಯಲ್ ಆಗಿ ಎಷ್ಟು ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಪ್ಲಿಕಬಲ್ ಆಗುತ್ತೆ? ಸಿ ದ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆನ್ಯುಯಲಿ incurring ₹200. that is 200 per annum. ಸೊ per annum 1 yearಗೆ ₹200 ಇನ್ಕರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದ ಅನದರ್ ಆಲ್ಟರ್ನೇಟಿವ್ ಇಸ್ ಗಿವನ್, ದಟ್ ಈಸ್ ಗ್ಯಾಸ್ ಬಾಯ್ಲರ್ ವಿತ್ ಅನ್ ಇನ್ಸ್ಟಾಲೇಷನ್ ಕಾಸ್ಟ್ ಆಫ್ ₹760. ಇನ್ನೊಂದು ಹಾಟ್ ವಾಟರ್ ಪ್ರೊಡ್ಯೂಸ್ ಮಾಡೋ ಮಿಷನರಿನ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ಇನ್ಕರ್ ಆಗುತ್ತೆ? ದಟ್ ಈಸ್ ಅನದರ್ ಆಲ್ಟರ್ನೇಟಿವ್ ಇಸ್ ಗ್ಯಾಸ್ ಬಾಯ್ಲರ್ ವಿತ್ ದ ಇನ್ಸ್ಟಾಲೇಷನ್ ಕಾಸ್ಟ್ ಆಫ್ ₹760. ಇನ್ ಕೇಸ್ ಗ್ಯಾಸ್ ಬಾಯ್ಲರ್ನ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ಇನ್ಕರ್ ಆಗುತ್ತೆ? ದಟ್ ಈಸ್ $760. ಆ್ಯಂಡ್ ದ ಆನ್ಯುಯಲ್ ಫ್ಯೂಯಲ್ ಬಿಲ್ ಆಫ್ ₹80. ಸೊ ಇದಕ್ಕೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಇನ್ಕರ್ ಆಗೋದಿಲ್ಲ. ಓಕೆ, ಸೊ ಫ್ಯೂಯಲ್ ಬಿಲ್ ಇನ್ಕರ್ ಆಗುತ್ತೆ. ಸೊ ವಾಟ್ ಈಸ್ ದ ಫ್ಯೂಯಲ್ ಬಿಲ್? ಸೊ ಫ್ಯೂಯಲ್ ಬಿಲ್ ಹೌ ಮಚ್ ದೇ ಹ್ಯಾವ್ ಗಿವನ್? ದಟ್ ಈಸ್ ₹80. ಸೊ ₹80 ಇನ್ಕರ್ ಆಗುತ್ತೆ ಅಂತೆ. ಓಕೆ, ಸೊ ಆನ್ಯುಯಲ್ ಫ್ಯೂಯಲ್ ಬಿಲ್. ಸೊ ದಿಸ್ ಈಸ್ ಆಲ್ಸೋ ಆನ್ಯುಯಲ್ ಫ್ಯೂಯಲ್ ಬಿಲ್. ಓಕೆ, ನೆಕ್ಸ್ಟ್ ಅಸ್ಯೂಮಿಂಗ್ ಯುವರ್ ಸೆಲ್ಫ್ ಆ್ಯಸ್ ಎ ಕನ್ಸಲ್ಟೆಂಟ್ ಟು ದ ಕಾಸ್ಟ್ ಕಾನ್ಷಿಯಸ್ ಹೌಸ್ ವೈಫ್. ಸೊ ನೀವೇ ಕನ್ಸಲ್ಟೆಂಟ್ ಅಂತ ಅಸಂಪ್ಷನ್ ಮಾಡಿಕೊಂಡು ಹೌಸ್ ವೈಫ್ಗೆ ಏನು ರೆಕಮೆಂಡ್ ಮಾಡಬೇಕು ಅದನ್ನು ರೆಕಮೆಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಿ ಅಡ್ವೈಸ್ ಹರ್ ಸೂಟಬಲಿ ಬೈ ಕಂಪೇರಿಂಗ್ ಟೂ ಸಿಸ್ಟಮ್. ಸೊ ವಿ ಹ್ಯಾವ್ ಟು ಕಂಪೇರ್ ದಿ ಟೂ ಸಿಸ್ಟಮ್ ಬೈ ಕ್ಯಾಲ್ಕುಲೇಟಿಂಗ್ ದಿ ಕ್ಯಾಲ್ಕುಲೇಷನ್. ಸೊ ಬೇಸ್ಡ್ ಆನ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿ ವಿ ಹ್ಯಾವ್ ಟು ಅಡ್ವೈಸ್ ದಿ ಹೌಸ್ ವೈಫ್ ಟು ಪರ್ಚೇಸ್ ಆರ್ ನಾಟ್ ಬೈ ಕಂಪೇರಿಂಗ್ ದಿ ಕಾಸ್ಟ್. ಓಕೆ, ಸೊ ಅದು ಯಾವುದ್ರ ಬೇಸಿಸ್ ಮೇಲೆ ನಾವು ಕಂಪೇರ್ ಮಾಡ್ಬೇಕಂತ ಹೇಳಿದ್ರೆ, ಸಿ ದ ಫಸ್ಟ್ ಸಬ್ ಕ್ವಶನ್ ಬೇಸ್ಡ್ ಆನ್ ದಿ ಟೋಟಲ್ ಎಕ್ಸ್ಪೆಂಡಿಚರ್. ಸೊ ವಿ ಹ್ಯಾವ್ ಟು ರೆಕಮೆಂಡ್ ದಿ ಹೌಸ್ ವೈಫ್ ಟು ವೆದರ್ ಟು ಪರ್ಚೇಸ್ ಆರ್ ನಾಟ್ ಬೇಸ್ಡ್ ಆನ್ ದಿ ಟೋಟಲ್ ಎಕ್ಸ್ಪೆಂಡಿಚರ್. ಸೊ ಬೇಸ್ಡ್ ಆನ್ ಟೋಟಲ್ ಎಕ್ಸ್ಪೆಂಡಿಚರ್ ಬೇಸ್ ಮೇಲೆ ನಾವು ಡಿಸೈಡ್ ಮಾಡಬೇಕು ಅಥವಾ ಅಡ್ವೈಸ್ ಮಾಡಬೇಕು. ಸೊ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾನೆ? ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಓವರ್ ಎ 5 years ಪೀರಿಯಡ್. ಸೊ ಪ್ರೆಸೆಂಟ್ ವ್ಯಾಲ್ಯೂ ಓವರ್ ಎ 5 years ಪೀರಿಯಡ್. ಟೇಕ್ ಇಂಟ್ರೆಸ್ಟ್ ರೇಟ್ ಅಟ್ 9%. ಸೊ ಇಟ್ ಈಸ್ ನಥಿಂಗ್ ಬಟ್ PV ಫ್ಯಾಕ್ಟರ್ ಅಟ್ 9%. ಸೊ PV ಫ್ಯಾಕ್ಟರ್ 9% ಅಂತ ತಗೊಂಡು ಇನ್ ಕೇಸ್ 5 years ಏನಾದರೂ ಈ ಮಿಷನರಿ ಅಥವಾ ಈ ಎಲೆಕ್ಟ್ರಾನಿಕ್ ಎಮರ್ಷನ್ ಹೀಟರ್ ಅಥವಾ ಗ್ಯಾಸ್ ಬಾಯ್ಲರ್ 5 years ಅಂತ ಅಂದ್ಕೊಂಡ್ರೆ ಆಗ ನೀವು ಏನು ರೆಕಮೆಂಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ಡಿಸೈಡ್ ಬೇಸ್ಡ್ ಆನ್ ವಾಟ್ ವಿಲ್ ಬಿ ಯುವರ್ ರೆಕಮೆಂಡೇಶನ್ ಇಫ್ ಯು ಕನ್ಸಿಡರ್ ಬೋತ್ ದ ಎಕ್ವಿಪ್ಮೆಂಟ್ಸ್ ಫಾರ್ 8 years. ಸೊ ಇದನ್ನು ಥರ್ಡ್ ಕ್ವಶನ್ ಅಂತಾನೆ ಅನ್ಕೋಬೋದು, ಬಿಕಾಸ್ ಇಲ್ಲಿ ಥಿಯರಿ ಟೈಪೇ ಕೊಟ್ಬಿಟ್ಟಿದ್ದಾನೆ. ಸೊ ನಾವು ಥರ್ಡ್ ಕ್ವಶನ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಬಿಕಾಸ್ ಇಟ್ ಈಸ್ ಆಲ್ಸೋ ನೀಡ್ ಟು ಕ್ಯಾಲ್ಕುಲೇಟ್ ಹಿಯರ್. ಸೊ ಇನ್ ಕೇಸ್ ಈ ಮೆಷಿನರಿ ಲೈಫ್ನ 8 years ಪೀರಿಯಡ್ ಅಂತ ಅಂದ್ಕೊಂಡ್ರೆ ಆಗ ನೀವು ಏನು ರೆಕಮೆಂಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಸೊ ದಟ್ ಈಸ್ PV ಫ್ಯಾಕ್ಟರ್ ಅಟ್ 8 years ಅಂತ ಬೇಕಾದರೆ ಬರ್ಕೊಳ್ಳೋಣ. ಸೊ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಈಸ್ ಸೇಮ್
ಬಟ್ ಇಲ್ಲಿ ಥಿಯರಿ ಟೈಪು ನೆಕ್ಸ್ಟ್ ಕೊಟ್ಟಿದ್ದಾನೆ ಅಷ್ಟೇ, ದಟ್ಸ್ ಇಟ್. ಓಕೆ, ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕ್ವೆಶನ್. ಸೊ ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ವಾಟ್ ವಿಲ್ ಬಿ ಯುವರ್ ರೆಕಮೆಂಡೇಶನ್ ಇಫ್ ಯು ಆರ್ ಕನ್ಸಿಡರಿಂಗ್ ದಿ ಬೋತ್ ದ ಎಕ್ವಿಪ್ಮೆಂಟ್ಸ್ ಫಾರ್ 8 years. ಸೊ ಆಲ್ರೆಡಿ ಇಲ್ಲಿ 5 years ಕನ್ಸಿಡರ್ ಮಾಡೋದು ಏನು ಡಿಸೈಡ್ ಮಾಡ್ತೀರಾ, ಸೊ ಇಲ್ಲಿ 8 years ಕನ್ಸಿಡರ್ ಮಾಡಿದ್ರೆ ಏನು ಡಿಸೈಡ್ ಮಾಡ್ತೀರಾ ಅಂತಾನೆ ಅದು. ಓಕೆ, ಬಟ್ ಇವೆರಡದಕ್ಕೂ ಸಬ್ ಕ್ವೆಶನ್ಸ್ ಕೊಟ್ಟಿದ್ದಾರೆ 1, 2 ಅಂತ, ಇದಕ್ಕೆ ಸಬ್ ಕ್ವೆಶನ್ ಹೆಡ್ ಕೊಟ್ಟಿಲ್ಲ. ಸೊ ನಾವು ಇಲ್ಲಿ ಬರ್ಕೊಳ್ಳೋಣ. ಓಕೆ, ಫಾರ್ ಲಿಟಲ್ ಕ್ಲಾರಿಫಿಕೇಶನ್. ಸೊ these are the available information in this problem. So based on this we have to compute the total cost. Okay, so general ಆಗಿ ಈಗ ಅವೈಲಬಲ್ ಇನ್ಫಾರ್ಮೇಷನ್ ಇಂದ ಫಸ್ಟ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ ವಿ ಹ್ಯಾವ್ ಟು compute the total expenditure, because we have to advise the housewife whether to purchase the electronic immersion heater and gas boiler based on the expenditure. So therefore first sub question ಏನು ಹಿಂಟ್ ಕೊಡ್ತಿದೆ ನಮಗೆ, ಎಕ್ಸ್ಪೆಂಡಿಚರ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಡ್ತಿದೆ. ಓಕೆ, ಸೊ ಲೆಟ್ಸ್ ಟೇಕ್ ಆನ್ ದಿ ಫಸ್ಟ್ ಒನ್, ಕಂಪ್ಯೂಟೇಷನ್ ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ವಿತೌಟ್ ಕನ್ಸಿಡರಿಂಗ್ ದಿ ಪ್ರೆಸೆಂಟ್ ವ್ಯಾಲ್ಯೂ, ಬಿಕಾಸ್ ಅದು ನೆಕ್ಸ್ಟ್ ಕ್ವಶನ್. ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಲ್ಲಿ ಏನು ಕೇಳಿದ್ರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಡಿಸೈಡ್ ಮಾಡಬೇಕು, ದಟ್ಸ್ ಇಟ್. ಫಸ್ಟ್ ಟೋಟಲ್ ಎಕ್ಸ್ಪೆಂಡಿಚರ್. ಈಗ ಟೋಟಲ್ ಎಕ್ಸ್ಪೆಂಡಿಚರ್ ನಾನು ಯಾವುದ್ರದ್ದು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀನಿ, ದಟ್ ಈಸ್ ಅಬೌಟ್ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ ಆ್ಯಂಡ್ ಗ್ಯಾಸ್ ಬಾಯ್ಲರ್, ರೈಟ್. ಸೊ ದೇರ್ ಫೋರ್ ನಾನು ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಬರ್ಕೊಳ್ತೀನಿ. ಪರ್ಟಿಕ್ಯುಲರ್ಸ್ ಎಷ್ಟು ಮೆಷಿನರೀಸ್ ಇದೆ, 2 machineries or 2 alternatives. First one, electronic immersion heater and gas boiler is the another one. ಓಕೆ, ಸೊ ಈಗ ನಾನು ಟೋಟಲ್ ಎಕ್ಸ್ಪೆಂಡಿಚರ್ನ ಕ್ಯಾಲ್ಕುಲೇಷನ್ ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿರೋ ಇನ್ಫಾರ್ಮೇಷನ್ಸ್ನ ನಾನು ತಗೋಬೇಕು. ಸೊ ಲೆಟ್ ಸಿ ಯಾವ ಥರ ತಗೋಬಹುದು ಅಂತ ನೋಡಿ. ಇನ್ಸ್ಟಾಲೇಷನ್ ಕಾಸ್ಟ್, ಇನ್ಸ್ಟಾಲೇಷನ್ ಈ ಮಿಷನರಿನ ಅಥವಾ ಈ ಹೀಟರ್ನ ಪರ್ಚೇಸ್ ಮಾಡಬೇಕು ಅಂತಂದರೆ 160 ಕೊಟ್ಟು ಪರ್ಚೇಸ್ ಮಾಡಬೇಕು. ಇಟ್ ಈಸ್ ನಥಿಂಗ್ ಬಟ್ ಕ್ಯಾಶ್ ಔಟ್ಫ್ಲೋ, ಇಟ್ ಈಸ್ ನಥಿಂಗ್ ಬಟ್ ಕ್ಯಾಶ್ ದಟ್ ಈಸ್ ಎಕ್ಸ್ಪೆಂಡಿಚರ್, ರೈಟ್. ಸೊ ಈಗ ಇನ್ಸ್ಟಾಲೇಷನ್ ಕಾಸ್ಟು ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ಗೂ ಕೊಟ್ಟಿದ್ದಾರೆ ಮತ್ತು ಗ್ಯಾಸ್ ಬಾಯ್ಲರ್ಗೂ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಈಗ ನಾನು ಹೆಡ್ ಏನು ತಗೋಬೋದು, ಇನ್ಸ್ಟಾಲೇಷನ್ ಕಾಸ್ಟ್ ಅಂತಲೇ ತಗೋಬೋದು. ಓಕೆ, ಸೊ ಸೆಕೆಂಡ್ ಕಾಲಮ್ ಹೆಡ್ಡಿಂಗ್ ಏನು ಬರುತ್ತೆ, ಇನ್ಸ್ಟಾಲೇಷನ್ ಕಾಸ್ಟ್ ಅಂತ ತಗೋಬೋದು. ಬಿಕಾಸ್ ಇನ್ ಆರ್ಡರ್ ಟು ಇನ್ಸ್ಟಾಲ್ ದಿ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ we have to pay rupees 160. In order to install the gas boiler system or gas boiler machine, we have to pay 760 rupees, right. So both are expenditures. So expenditure na calculation ge ತಗೊಂಡಿದ್ದೀವಿ. ನೆಕ್ಸ್ಟ್ ಇನ್ ಯಾವ ಎಕ್ಸ್ಪೆಂಡಿಚರ್ ಇದೆ, ದಟ್ ಈಸ್ ಎಲೆಕ್ಟ್ರಿಸಿಟಿ ಚಾರ್ಜಸ್. ಆನ್ಯಲ್ ಆಗಿ ಎಷ್ಟು ಇನ್ಕರ್ ಆಗ್ತಿದೆ, 200. ಸೊ ಫ್ಯೂಯಲ್ ಬಿಲ್ ಫಾರ್ ಗ್ಯಾಸ್ ಬಾಯ್ಲರ್ ಎಷ್ಟು ಇನ್ಕರ್ ಆಗ್ತಿದೆ, 80 rupees ಇನ್ಕರ್ ಆಗ್ತಿದೆ. ಓಕೆ, ಸೊ ಈಗ ಎಕ್ಸ್ಪೆಂಡಿಚರ್ ನಾವು 1 yearಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ವಿ ನೋ ದಟ್ ಇನ್ ದಿ ಪ್ರಾಬ್ಲಮ್ ಇಟ್ ಸೆಲ್ಫ್ ದೇ ಹ್ಯಾವ್ ಗಿವನ್ 5 yearsಗೆ ಕನ್ಸಿಡರ್ ಮಾಡಿದ್ರೆ. ಸೊ ಮೇಜರ್ ಆಗಿ ನಾವು 5 yearsಗೆ ಕನ್ಸಿಡರ್ ಮಾಡಬೇಕು. ದಿಸ್ ಈಸ್ ದ ಮೇಜರ್ ಸಬ್ ಕ್ವಶನ್. ಸೊ ಇದು ಥಿಯರಿ ಟೈಪ್ ಕೊಟ್ಟಿದ್ದಾನೆ. ಓಕೆ, ಸೊ ಬಿಕಾಸ್ ವಿ ಹ್ಯಾವ್ ಟು ಡಿಸೈಡ್ with the combination of 5 years and 8 years next. ಓಕೆ, ಸೊ ನೀವು ಬೇಕಾದರೆ ಇಲ್ಲೂ ಅಷ್ಟೇ 5 yearsಗೆ ಟೋಟಲ್ ಎಕ್ಸ್ಪೆಂಡಿಚರ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು, ಅಥವಾ 8 yearsಗೂ ಎಕ್ಸ್ಪೆಂಡಿಚರ್ನ ಕ್ಯಾಲ್ಕುಲೇಷನ್ ಮಾಡಿ ಡಿಸೈಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ಇನ್ಸ್ಟಾಲೇಷನ್ ಕಾಸ್ಟ್ 160 rupees ಇನ್ ಆರ್ಡರ್ ಟು ಇನ್ಸ್ಟಾಲ್ ದಿ EIH ಆ್ಯಂಡ್ 760 ಫಾರ್ ಗ್ಯಾಸ್ ಬಾಯ್ಲರ್. ಸೊ ಈಗ ಎಕ್ಸ್ಪೆಂಡಿಚರ್, see what type of expenditures are incurred for this electronic immersion heater and gas boiler. So first installation cost, it is also one of the expenditure anta barkondidivi. So ಈಗ next ಯಾವ type of expenditure incur ಆಗ್ತಿದೆ, electronic immersion heater ಗೆ electricity charges and gas boiler ಗೆ fuel bill ಇನ್ಕರ್ ಆಗ್ತಿದೆ. ಸೊ ಇಲ್ಲಿ ನಾವು 5 yearsಗೆ ಮತ್ತೆ ಬೇಕಾದರೆ 8 yearsಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ದೇರ್ ಫೋರ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ಫಾರ್ 5 years ಅಂತ ಬೇಕಾದರೆ ನೀವು ಇಲ್ಲಿ ಹೆಡ್ಡಿಂಗಲ್ಲಿ ಬರ್ಕೋಬೋದು, ಯಾಕಂದರೆ 5 yearsಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಲ್ವಾ. ಸೊ ದೇರ್ ಫೋರ್ ಓಕೆ. ಸೊ ಈಗ ಎಲೆಕ್ಟ್ರಾನಿಕ್ ಆರ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆರ್ ಫ್ಯೂಯಲ್ ಬಿಲ್, ಓಕೆ, ಎರಡೂ ಇಲ್ಲಿ ಇರೋದ್ರಿಂದ ನಾವು ಹೆಡ್ಡಿಂಗು ಆ ಥರ ಕೊಟ್ಕೊಳ್ಳೋಣ. ಸೊ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆ್ಯಂಡ್ ಫ್ಯೂಯಲ್ ಬಿಲ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟೈಪ್ ಆಫ್ ಎಕ್ಸ್ಪೆಂಡಿಚರ್. ಸೊ ಎಷ್ಟು ಇಯರ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ, ದಟ್ ಈಸ್ 5 yearsಗೆ. ಸೊ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ಗೆ ಯಾವ ಬಿಲ್ ಅಪ್ಲಿಕಬಲ್ ಆಗುತ್ತೆ, ದಟ್ ಈಸ್ ಎಲೆಕ್ಟ್ರಿಸಿಟಿ ಬಿಲ್ ಅಪ್ಲಿಕಬಲ್ ಆಗುತ್ತೆ. ಸೊ 1 yearಗೆ ಎಷ್ಟು ಇನ್ಕರ್ ಆಗ್ತಿದೆ, ದಟ್ ಈಸ್ 200 rupees ಇನ್ಕರ್ ಆಗ್ತಿದೆ. ಸೊ ಇಯರ್ ಫ್ಯೂಯಲ್ ಬಿಲ್ ಫಾರ್ ಗ್ಯಾಸ್ ಬಾಯ್ಲರ್ 1 yearಗೆ ಎಷ್ಟು ಇನ್ಕರ್ ಆಗ್ತಿದೆ, 80 rupees ಇನ್ಕರ್ ಆಗ್ತಿದೆ. ಸೊ ಇಲ್ಲಿ ನಾವು ಎಷ್ಟು ಇಯರ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ, ದಟ್ ಈಸ್ 5 yearsಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಸೊ ದೇರ್ ಫೋರ್
1,400. Now we have the total electricity charges for the 5 years and fuel bill for gas boiler. Okay, so ಈಗ ನಾವು total expenditure for 5 years ಎಷ್ಟು ಇನ್ಕರ್ ಆಗುತ್ತೆ ನೋಡಿ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ವಿ ಹ್ಯಾವ್ ಟು ಆ್ಯಡ್ ದಿ ಪರ್ಚೇಸ್ ಆರ್ ಇನ್ಸ್ಟಾಲೇಷನ್ ಕಾಸ್ಟ್ ಪ್ಲಸ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಇನ್ಕರ್ಡ್ ಫಾರ್ ದಿ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಆ್ಯಡ್ ದಿ ಇನ್ಸ್ಟಾಲೇಷನ್ ಕಾಸ್ಟ್ ಆಫ್ ಗ್ಯಾಸ್ ಬಾಯ್ಲರ್ ಅಂಡ್ ಫ್ಯೂಯಲ್ ಬಿಲ್ ಇನ್ಕರ್ಡ್ ಫಾರ್ ದಿ ಗ್ಯಾಸ್ ಬಾಯ್ಲರ್. ಸೊ 160 plus 1000 we will get 1160. So similarly we have to add 760 plus 400, 700 and 1100, 1160. Okay, so based on this or based on that is the conclusion when we consider the total expenditure for 5 years. So based on consideration of expenditure for the 5 years, it is advised to the housewife as a consultant to purchase any of the machine, either electronic immersion heater or gas boiler, because the cost of installation and other maintenance charges or other incurring charges are same for the 5 years, right? That is the total expenditure incurred for the EIH and gas boiler is finally the totally same for the 5 years. So therefore we have to recommend the housewife to purchase any of the machine or any one machine. Okay, so based on this we have to compute the expenditure or total expenditure incurred for the total 8 years. Okay, so ಇಲ್ಲಿ 5 years 8 years ಕೊಟ್ಟಿರೋದ್ರಿಂದ ಬೇಕಾದರೆ ಅದನ್ನು ಮಾಡಿ ಇನ್ ಕೇಸ್ ಸೆಕ್ಷನ್ ಸಿಗೆ ಏನಾದರೂ ಕೊಟ್ಟರೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು put the heading like computation of total expenditure for 8 years. It is without present value factor. So ಇದು ಟೋಟಲ್ ಎಕ್ಸ್ಪೆಂಡಿಚರ್ ಬೇಸ್ ಮೇಲೆ ಮಾತ್ರ ನಾವು ಡಿಸೈಡ್ ಮಾಡೋದ್ರಿಂದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡ್ತಿಲ್ಲ. ಓಕೆ, ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಸೇಮ್ ಫಾರ್ಮ್ಯಾಟ್, take down the particulars, electronic immersion heater and gas boiler. So the cost of installation is same 160 and 760. Next, electric charges and fuel bill. ಸೊ ಅಲ್ಲಿ ಇದೊಂದು ಮಾತ್ರ ಚೇಂಜ್ ಆಗುತ್ತೆ. ಸೊ ಇಲ್ಲಿ 5 ಇಯರ್ಸ್ಗೆ ಯೂಸ್ ಮಾಡಿದ್ವಿ, ಇಲ್ಲಿ 8 ಇಯರ್ಸ್ಗೆ ಯೂಸ್ ಮಾಡ್ತೀವಿ. ಸೊ 200 into 8 and 80 into 8. ಓಕೆ, 1600, 640 and total expenditure for 8 years. So you have to add 160 plus 1600, you will get 1760. So similarly you will get 760 plus 640, so you will get 1400. So based on, so ಇದಕ್ಕೆ conclusion. So based on consideration of total expenditure for the 8 years, it is advised to the housewife as a consultant to purchase the gas boiler and install the gas boiler to produce the hot water, because the cost and fuel bill are, because the cost and based on fuel bill consideration, the total expenditure is less than the immersion, that is electronic immersion heater. So therefore finally it is advised to the housewife to install the gas boiler to produce the hot water. So first question complete ಆಗಿ ನಾವು ಫಿನಿಶ್ ಮಾಡಿದ್ದೀವಿ. 5 ಇಯರ್ಸ್ಗೆ ಮತ್ತು 8 ಇಯರ್ಸ್ಗೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು. ನಾವು ವಿ ಹ್ಯಾವ್ ಟು ಅಪ್ಲೈ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ದಟ್ ಈಸ್ 9%ನ ಈ ಟೋಟಲ್ 5 ಇಯರ್ಸ್ಗೆ ಮತ್ತು 8 ಇಯರ್ಸ್ ಕನ್ಸಿಡರ್ ಮಾಡಿ ಎಲ್ಲದಕ್ಕೂ ಅಪ್ಲೈ ಮಾಡಿದಾಗ ಯಾವ ಥರ ಅಪ್ಲೈ ಆಗುತ್ತೆ, ಸೊ ಯಾವ ಥರ ಡಿಸಿಷನ್ ತಗೋಬೋದು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಟೇಕ್ ಡೌನ್ ದಿ ಕಂಪ್ಯೂಟೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಫಾರ್ ದಿ 5 ಇಯರ್ಸ್ ಆ್ಯಂಡ್ 8 ಇಯರ್ಸ್ ಟು ಅಡ್ವೈಸ್ ದ housewife whether to purchase the EIH machine or gas boiler machine. Okay, so before going to
ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ, ನಾವು ಟೋಟಲ್ 8 ಇಯರ್ವರೆಗೂ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಆನ್ಯುಟಿ ಅಪ್ಲೈ ಆಗೋದಿಲ್ಲ. ಸೊ ಆನ್ಯುಟಿ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಇಯರ್ ವೈಸ್ ನಾವು ಕ್ಯಾಲ್ಕುಲೇಷನ್ ಮಾಡೋದಂದರೆ ಡೈರೆಕ್ಟಾಗಿ ಆನ್ಯುಟಿ ಅಪ್ಲೈ ಆಗೋದಿಲ್ಲ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಸೊ ಲೆಟ್ಸ್ ಸಿ ಹೌ, ನಿಮಗೆ ಪ್ರಾಕ್ಟಿಕಲಾಗಿ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಟೇಕ್ ಡೌನ್ ದಿ ಸೆಕೆಂಡ್ ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್ ನೋಡಿ, ಸೊ ಹೈಲೈಟ್ ಆಗಬೇಕಂದ್ರೆ ರೆಡ್ ಪೆನ್ನಲ್ಲಿ ಬರೆದಿದ್ದೀನಿ. ಸೊ ಸೆಕೆಂಡ್ ಕ್ವೆಶನ್, ಸೊ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಕ್ಯಾಶ್ ಫ್ಲೋಸ್, ದಟ್ ಈಸ್ ಟೋಟಲ್ ಇನ್ಸ್ಟಾಲೇಷನ್ ಕಾಸ್ಟ್ ಮತ್ತು ಈ ಅದರ್ ಮೇಂಟೆನೆನ್ಸ್ ಕಾಸ್ಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆ್ಯಂಡ್ ಫ್ಯೂಯಲ್ ಬಿಲ್ನ ಸೇರಿಸ್ಕೊಂಡ್ರೆ ಟೋಟಲಾಗಿ ಎಷ್ಟು ಕ್ಯಾಶ್ ಫ್ಲೋ ಆಗುತ್ತೆ ಇಫ್ ವಿ ಕನ್ಸಿಡರ್ ದ ಲೈಫ್ ಆಫ್ these machines 5 years and if we consider the life of machines is 8 years. 5 years ಗೆ ಏನಾದರೂ ಲೈಫ್ ಕನ್ಸಿಡರ್ ಮಾಡಿದ್ರೆ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, ಅದೇ 8 ಇಯರ್ಸ್ಗೆ ಏನಾದರೂ ಕನ್ಸಿಡರ್ ಮಾಡಿದ್ರೆ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು ಇನ್ಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಎರಡನ್ನೂ ಕಂಪೇರ್ ಮಾಡಿ ಡಿಸೈಡ್ ಮಾಡಬೇಕು. ಸೊ ಯಾವ 5 ಇಯರ್ಸ್ ಕನ್ಸಿಡರ್ ಮಾಡಿದ್ರೆ ಯಾವ ಮೆಷಿನರಿನ ಪರ್ಚೇಸ್ ಮಾಡಬೇಕು, 8 ಇಯರ್ಸ್ಗೆ ಕನ್ಸಿಡರ್ ಮಾಡಿದ್ರೆ ಯಾವ ಮೆಷಿನರಿನ ಪರ್ಚೇಸ್ ಮಾಡಬೇಕು, ಡಿಸಿಷನ್ಸ್ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೋಡಿ, ಸೊ ಫಸ್ಟ್ ಕಾಲಮ್ ನಾವು ಇಯರ್ ಅಂತ ತಗೊಳ್ತೀವಿ. ಸೊ ಇಯರ್ ಇರೋದ್ರಿಂದ ಇಯರ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಸೊ ಇನ್ಸ್ಟಾಲೇಷನ್ ಕಾಸ್ಟ್, ಸೊ ಇನ್ಸ್ಟಾಲೇಷನ್ ಕಾಸ್ಟ್ಗೆ ನಾವು ಫಸ್ಟ್ ಇಯರ್ ಅಂತ ನಾವು ತಗೊಳ್ಳೋದಿಲ್ಲ. ವೈ ಮೀನ್ಸ್ ಬಿಕಾಸ್ ಇಟ್ ಈಸ್ 0, ರೈಟ್. ಸೊ 0 ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ಇನ್ಸ್ಟಾಲೇಷನ್ ಕಾಸ್ಟ್ಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಎಷ್ಟು ಅಪ್ಲೈ ಮಾಡ್ತೀವಿ, ಓನ್ಲಿ 1 ರೂಪಿ, ರೈಟ್. ಸೊ ಈಗ ನೆಕ್ಸ್ಟ್ 1, 2, 3. ಸೊ ಇಲ್ಲಿ ಟೋಟಲ್ ಮ್ಯಾಕ್ಸಿಮಮ್ 8 ಇಯರ್ಸ್ ಇರೋದ್ರಿಂದ ಫಸ್ಟ್ 8 ಇಯರ್ ಟೋಟಲ್ 8 ಇಯರ್ಸ್ಗೆ ಕ್ಯಾಲ್ಕುಲೇಷನ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾವು ಫಸ್ಟ್ 5 ಇಯರ್ಸ್ಗೆ ಮಾಡಿಕೊಂಡು ಮತ್ತೆ ಇನ್ನೊಂದು ಟೇಬಲಲ್ಲಿ 8 ಇಯರ್ಸ್ ಮಾಡಬೇಕಾಗುತ್ತೆ. ಸೊ ಡಬಲ್ ಕೆಲಸ. ಓಕೆ, ಸೊ 8 ಇಯರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾದರೆ ನಾವು 5 ಇಯರ್ಸ್ಗೆ ಅದರಲ್ಲೇ ತಗೋಬೋದು, ರೈಟ್. ಸೊ 4, 5, 6, 7, 8 ಇಯರ್ಸ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ 160. ಸೊ ಫಸ್ಟು ನಾವು ಎಲೆಕ್ಟ್ರಿಕ್ ಇಮರ್ಷನ್ ಹೀಟರ್ದು ಟೋಟಲ್ ಎಷ್ಟು ಕ್ಯಾಶ್ ಫ್ಲೋ ಇನ್ಕರ್ ಆಗುತ್ತೆ ಅಥವಾ ಕ್ಯಾಶ್ ಫ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ದಿಸ್ 160 incurred for the installation of electronic immersion heater. Okay, so electronic immersion heater expenditures. So installation cost ಎಷ್ಟು 160. ಸೊ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನೆ, 200 rupees. So with the installation cost of rupees 160 and annual electricity charges for electronic immersion heater is 200. 1 ಇಯರ್ಗೆ 200 rupees ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಇಯರ್ಗೂ 200 rupees ಅಂತ ಅಸಂಪ್ಷನ್ ಮಾಡ್ಕೊಳ್ತೀವಿ. ಓಕೆ, ಸೊ ಆನ್ಯುಯಲ್ ಆಗಿ ಎಷ್ಟು ಇನ್ಕರ್ ಆಗ್ತಿದೆ, 200 rupees ಇನ್ಕರ್ ಆಗ್ತಿದೆ. ನಾವು ಎಷ್ಟು ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ, 8 ಇಯರ್ಸ್ಗೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಪುಟ್ 200 200 200 200 200 200 and 200. ಸೊ 0 ಇಯರ್ ಏನು ಕನ್ಸಿಡರ್ ಮಾಡ್ತೀವಿ, ಇನ್ಸ್ಟಾಲೇಷನ್ ಅಥವಾ ಪರ್ಚೇಸ್ ಮಾಡಿರೋದು ಆ ಇಯರ್ನ 0 ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು ನೆಕ್ಸ್ಟ್ ಕಾಲಮ್ ಏನು ಬರುತ್ತೆ, ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬರುತ್ತೆ. ಎಷ್ಟು ಪರ್ಸೆಂಟ್ಗೆ, 9%ಗೆ. ಸೊ ಆಲ್ರೆಡಿ ಇಲ್ಲಿ ನಾನು ಬರೆದಿದ್ದೀನಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಷನ್ ಮಾಡಿ. ಸೊ 9% ಅಂತ ಹೇಳಿದ್ರೆ 1/1.09 ಈಕ್ವಲ್ಸ್ ಪ್ಲಸ್ ಮಾಡ್ತಾ ಹೋದರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬರುತ್ತೆ. ಸೊ ಜಸ್ಟ್ ರೈಟ್ ಡೌನ್ ದೀಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಇಯರ್. ಸೊ ಈಗ ನಾವು ಇನ್ಸ್ಟಾಲೇಷನ್ ಕಾಸ್ಟ್ ಇನಿಷಿಯಲ್ ಇಯರ್ಗೆ 1 ಅಂತ ಅಪ್ಲೈ ಮಾಡ್ತೀವಿ, ರೈಟ್. ಸೊ 1. ನೆಕ್ಸ್ಟ್ ಫಸ್ಟ್ ಇಯರ್ಗೆ 0.917 and 0.842 for second year, and third year 0.772 and 0.708 and 0.650 and 0.596 and 0.547 and 0.502. ಸೊ ಇಷ್ಟು ಕ್ಯಾಲ್ಕುಲೇಷನ್ಗೆ ಬರುತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಈಗ ಈ 1 ರೂಪಿ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಎಲೆಕ್ಟ್ರಾನಿಕ್ ಎಮರ್ಷನ್ ಹೀಟರ್ ಎಕ್ಸ್ಪೆಂಡಿಚರ್ ಏನು ಇನ್ಕರ್ ಆಗುತ್ತೆ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಸೊ ಅದನ್ನು ನಾವು ನೆಕ್ಸ್ಟ್ ಕಾಲಮ್ ಅಂತ ಹಾಕ್ಕೊಳ್ತೀವಿ. ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್. ಇಟ್ ಈಸ್ ಎಕ್ಸಾಕ್ಟ್ಲಿ ದ ಕ್ಯಾಶ್ ಔಟ್ಫ್ಲೋ. ಓಕೆ, ಸೊ ಆಗಲೇ ನಾನು ಜನರಲಾಗಿ ಹೇಳುವಾಗ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ದೀನಿ. ಓಕೆ, ಸೊ ಕಾಸ್ಟ್ಗೆ ಅಪ್ಲೈ ಆದರೆ ಕ್ಯಾಶ್ ಫ್ಲೋ, ಇಟ್ ಈಸ್ ಕ್ಯಾಶ್ ಔಟ್ಫ್ಲೋ, ರೈಟ್. ಸೊ ದೇರ್ ಫೋರ್ ನಾವು ಸಿ ಜಸ್ಟ್ ಕ್ಯಾಲ್ಕುಲೇಟ್. ಸೊ 160 into 1 you will get 160. ಸೊ ಎಲ್ಲ ಕ್ಯಾಶ್ ಔಟ್ಫ್ಲೋನೇ ಇರೋದು. ಓಕೆ, ಸೊ 200 into 0.917 you will get 183. ನೆಕ್ಸ್ಟ್ 200 into 0.842 you will get 168.
ನೆಕ್ಸ್ಟ್ 0.772 ಇಂಟು 200 154. ನೆಕ್ಸ್ಟ್ 0.708 ಇಂಟು 200 ಸೊ 142. ನೆಕ್ಸ್ಟ್ 0.650 ಇಂಟು 200 ಸೊ 130. next 0.596 into 200 you will get 119. next 0.547 into 200 so you will get 109. 0.502 into 200 so you will get 100 rupees. okay, so ಈಗ total present value of cash outflow. so present value of cash ಫ್ಲೋ. ಸೊ ಕ್ಯಾಶ್ ಫ್ಲೋ ಅಂತಾನು ಕರಿಬೋದು, ನೀವು ಕ್ಯಾಶ್ ಔಟ್ಫ್ಲೋ ಅಂತಾನು ಕರಿಬೋದು. ಸೊ ಜನರಲ್ ಆಗಿ ಕ್ಯಾಶ್ ಔಟ್ಫ್ಲೋ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ದಿಸ್ ಎಕ್ಸ್ಪೆಂಡಿಚರ್ ಈಸ್ ಆಲ್ಸೋ ಔಟ್ಫ್ಲೋ ಫ್ರಮ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಸೊ ದೇರ್ ಫೋರ್ ಇಲ್ಲಿ ಕ್ಯಾಶ್ ಔಟ್ಫ್ಲೋ ಅಂತಾನು ನೀವು ಕರಿಬಹುದು. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಅಂತ ಮಾತ್ರ ನಾನು ಬರ್ಕೊಂಡಿದ್ದೀನಿ. ಓಕೆ, ಸೊ ಈಗ ನಾವು ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ 5 ಇಯರ್ಸ್ಗೆ ಮತ್ತು 8 ಇಯರ್ಸ್ಗೆ ಕಂಪೇರ್ ಮಾಡಬೇಕು. ಸೊ ದೇರ್ ಫೋರ್ ಇದೇ ಪ್ರಾಬ್ಲಮಲ್ಲಿ ನಾವು 5 ಇಯರ್ಸ್ಗೆ ಟೋಟಲ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ, ಅದೇ ರೀತಿ 8 ಇಯರ್ಸ್ಗೆ ಟೋಟಲ್ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ನಾವು ಇಲ್ಲೇ ಬರ್ಕೊಂಡ್ಬಿಡೋಣ. ಈ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಕಂಪೇರ್ ಮಾಡ್ಬೋದು. ಇನ್ನೊಂದು ಸರಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಇನ್ನೊಂದು ಬಾಯ್ಲರ್ಗೆ, ದಟ್ ಈಸ್ ಗ್ಯಾಸ್ ಬಾಯ್ಲರ್ಗೆ. ಓಕೆ, ಸೊ ನಾವು 160 ಪ್ಲಸ್ 183 168 154 142 ಆ್ಯಂಡ್ 130. ಸೊ 5 ಇಯರ್ಸ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, 937 rupees ಇನ್ಕರ್ ಆಗುತ್ತೆ 5 ಇಯರ್ಸ್ಗೆ. ಸೊ ಅದೇ ರೀತಿ ಟೋಟಲ್ 8 ಇಯರ್ಸ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, 937 ಪ್ಲಸ್ 119 109 ಆ್ಯಂಡ್ 100. ಸೊ ಎಷ್ಟು ಇನ್ಕರ್ ಆಗುತ್ತೆ, 1265. ಓಕೆ, ಸೊ 1265 ಇಷ್ಟು ಇನ್ಕರ್ ಆಗುತ್ತೆ. ಸೊ ಇದು 5 ಇಯರ್ಸ್ಗೆ ಇನ್ಕರ್ ಆದರೆ ಇದು 8 ಇಯರ್ಸ್ಗೆ ಟೋಟಲ್ ಇಷ್ಟು ಇನ್ಕರ್ ಆಗುತ್ತೆ. ಸೊ ಇದೇ ಪ್ರೊಸೀಜರ್, ಸೇಮ್ ಪ್ರೊಸೀಜರ್, ಕಂಪ್ಯೂಟೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಫಾರ್ 5 ಇಯರ್ಸ್ ಆ್ಯಂಡ್ 8 ಇಯರ್ಸ್ ಫಾರ್ ಗ್ಯಾಸ್ ಬಾಯ್ಲರ್. ಸೊ ಇದು ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ದು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇದೇ ಥರ ನೀವು ಗ್ಯಾಸ್ ಬಾಯ್ಲರ್ದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಜಸ್ಟ್ ಟೇಕ್ ಡೌನ್ ದಿ ಕ್ಯಾಲ್ಕುಲೇಷನ್. ಸೊ ಸೇಮ್ ಪ್ರೊಸೀಜರ್ ಇರೋದ್ರಿಂದ ನಾನು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ನ ಬರೆದಿದ್ದೀನಿ. ಸೊ ಕಂಪ್ಯೂಟೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಫಾರ್ 5 ಇಯರ್ಸ್ ಆ್ಯಂಡ್ 8 ಇಯರ್ಸ್ ಇಟ್ ಈಸ್ ರಿಲೇಟೆಡ್ ಟು ಗ್ಯಾಸ್ ಬಾಯ್ಲರ್. ಓಕೆ, ಸೊ ಜಸ್ಟ್ ಇನಿಷಿಯಲ್ ಇಯರ್ 0. ಸೊ 0 ಅಂತ ಹೇಳಿದ್ರೆ ಇನ್ಸ್ಟಾಲೇಷನ್ ಮಾಡಿರೋದು ಗ್ಯಾಸ್ ಬಾಯ್ಲರ್ 760. ನೆಕ್ಸ್ಟ್ 80 rupees ಏನಕ್ಕೆ ಇನ್ಕರ್ ಆಗ್ತಿದೆ ಅಂತಂದರೆ ಫ್ಯೂಯಲ್ ಬಿಲ್, ಆನ್ಯುಯಲ್ ಫ್ಯೂಯಲ್ ಬಿಲ್ ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ ಆನ್ಯುಯಲ್ ಆಗಿ 8 ಇಯರ್ಸ್ಗೆ ಎಷ್ಟು ಇನ್ಕರ್ ಆಗ್ತಿದೆ ಅಂತ ನಾವು ಬರ್ಕೊಂಡಿದ್ದೀವಿ. ಓಕೆ, ಸೊ ಯು ಹ್ಯಾವ್ ಟು ಅಪ್ಲೈ ದಿ ಸೇಮ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಫಾರ್ ದೀಸ್ ಎಕ್ಸ್ಪೆಂಡಿಚರ್. ಯು ವಿಲ್ ಗೆಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ವೆನ್ ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿ ಎಕ್ಸ್ಪೆಂಡಿಚರ್ ವಿತ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಸೊ ಈಗ ನಾನು 5 ಇಯರ್ಸ್ಗೆ ಕಂಪೇರ್ ಹಿಂದೆ ಏನು ಮಾಡಿದ್ವಿ, ದಟ್ ಈಸ್ ಫಾರ್ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ 5 ಇಯರ್ಸ್ಗೂ ಕ್ಯಾಲ್ಕುಲೇಷನ್ ಮಾಡಿದ್ವಿ, 8 ಇಯರ್ಸ್ಗೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದೇ ರೀತಿ ಗ್ಯಾಸ್ ಬಾಯ್ಲರ್ಗೂ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೇಬೇಕು, ಬಿಕಾಸ್ ವಿ ಹ್ಯಾವ್ ಟು ಕಂಪೇರ್ ವಿತ್ ದಿಸ್ ಕಾಸ್ಟ್ ವಿತ್ ದ 5 ಇಯರ್ಸ್ ಆಫ್ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್, ಆ್ಯಂಡ್ ವಿತ್ ದಿಸ್ ಕಾಸ್ಟ್ ವಿ ಹ್ಯಾವ್ ಟು ಕಂಪೇರ್ ದಿಸ್ ಕಾಸ್ಟ್ ವಿತ್ ದ 8 ಇಯರ್ಸ್ ಆಫ್ ದಿ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್. ಓಕೆ, ಸೊ ಜನರಲ್ ಆಗಿ ನೋಡಿ 5 ಇಯರ್ಸ್ಗೆ ಗ್ಯಾಸ್ ಬಾಯ್ಲರ್ ತಗೊಂಬಂದು ಇನ್ಸ್ಟಾಲೇಷನ್ ಮಾಡಿ ಆನ್ಯುಯಲ್ ಫ್ಯೂಯಲ್ ಬಿಲ್ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡಿದಾಗ 1071 rupees ಇನ್ಕರ್ ಆಗುತ್ತೆ 5 ಇಯರ್ಸ್ಗೆ. ಸೊ ಸಿಮಿಲರ್ಲಿ 8 ಇಯರ್ಸ್ಗೆ ಎಷ್ಟು ಇನ್ಕರ್ ಆಗುತ್ತೆ, 1202. ಸೊ ಈಗ ಡಿಸಿಷನ್ ಈಸಿಯಾಗಿ ತಗೋಬೋದು, ಬಿಕಾಸ್ ಈ ಕಾಸ್ಟ್ನ 5 ಇಯರ್ಸ್ಗೆ ಏನು ಇನ್ಕರ್ ಆಗಿದೆಯೋ EIH ಇದರಲ್ಲಿ ಈ ಕಾಸ್ಟ್ ಈ ಮಿಷನರಿಗೆ ಕಂಪೇರ್ ಮಾಡ್ಕೋಬೋದು. ಯಾವ್ದು ಕಾಸ್ಟ್ ಇದೆಯೋ ಅದನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡ್ಬೋದು. ಸೊ 8 ಇಯರ್ಸ್ ಜೊತೆಗೆ ಆ 8 ಇಯರ್ಸ್ನ ಕಂಪೇರ್ ಮಾಡ್ಬೋದು. ಓಕೆ, ಸೊ ಜಸ್ಟ್ ಸಿ ದಿ ಕನ್ಕ್ಲೂಸಿವ್ ಪಾರ್ಟ್ ಆಫ್ ದಿಸ್ ಇಲ್ಲಸ್ಟ್ರೇಷನ್. ಸೊ ನೋಡಿ, ಕನ್ಕ್ಲೂಷನ್ ಅಂತ ಬರ್ಕೊಂಡು ಪರ್ಟಿಕ್ಯುಲರ್ಸ್ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ ಬಗ್ಗೆ ಡಿಸಿಷನ್ ತಗೋಬೇಕು ಆ್ಯಂಡ್ ಗ್ಯಾಸ್ ಬಾಯ್ಲರ್ ಬಗ್ಗೆ ಡಿಸಿಷನ್ ತಗೋಬೇಕು. ಸೊ ಇಲ್ಲಿ 5 ಇಯರ್ಸ್ ಕ್ಯಾಶ್ ಫ್ಲೋ ಏನು ಕ್ಯಾಲ್ಕುಲೇಷನ್ ಮಾಡಿದ್ವಿ ಗ್ಯಾಸ್ ಬಾಯ್ಲರ್ಗೆ ಅಥವಾ ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್. ಸೊ ನೋಡಿ 5 ಇಯರ್ಸ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿತ್ತು, 937. ಆ್ಯಂಡ್ ಗ್ಯಾಸ್ ಬಾಯ್ಲರ್ಗೆ 5 ಇಯರ್ಸ್ಗೆ ಎಷ್ಟು ಇನ್ಕರ್ ಆಗಿದೆ, ಇಲ್ಲಿ 1071 rupees ಇನ್ಕರ್ ಆಗಿದೆ. ಸೊ ಸಿಮಿಲರ್ಲಿ 8 ಇಯರ್ಸ್ಗೆ ಕ್ಯಾಶ್ ಫ್ಲೋ ಏನು ಇನ್ಕರ್ ಆಗಿತ್ತು ಎಲೆಕ್ಟ್ರಾನಿಕ್ ಇಮರ್ಷನ್ ಹೀಟರ್ಗೆ 1265 8 ಇಯರ್ಸ್ಗೆ. ಸೊ ಇಲ್ಲಿ 8 ಇಯರ್ಸ್ಗೆ ಎಷ್ಟು ಇನ್ಕರ್ ಆಗಿದೆ, 1206. 5 ಇಯರ್ಸ್ ಜೊತೆಗೆ
8 ಇಯರ್ಸ್ನ 8 ಇಯರ್ಸ್ ಜೊತೆಗೆ ಕಂಪೇರ್ ಮಾಡಬೇಕು. ಸೊ ಬೇಸ್ಡ್ ಆನ್ 5 years ಕ್ಯಾಶ್ ಫ್ಲೋ ಕನ್ಸಿಡರೇಷನ್ ಇಟ್ ಈಸ್ ಅಡ್ವೈಸ್ ಟು ದ ಹೌಸ್ ವೈಫ್ ಟು purchase and install the electronic immersion heater, because the cost of electronic immersion heater for the 5 years is less than the gas boiler. So therefore we have to ignore, while considering the 5 years life for the both the machinery, we have to ignore the gas boiler system. So similarly, if we are going to consider the 8 years and the 8 years life for the both the machinery, we have to recommend the housewife to purchase the gas boiler system, because the cost of installation and maintenance is less than the cost of electronic immersion heater for the 8 years. So therefore we have to ignore while considering the cost and the life for the 8 years. So this is the actual solution for this problem. Okay, so if you have any queries, so please put your queries in this YouTube channel only. So definitely I am going to give a solution for your all queries. So next, take down the another problem, that is the last problem under this module. Let's see the problem. Take down the last illustration under this module. Pause the video and take down. Brooks Timber Corporation uses a machine that removes the bark from the cut timber. ಓಕೆ, ಸೊ ಬ್ರೂಕ್ಸ್ ಟಿಂಬರ್ ಕಾರ್ಪೊರೇಷನ್ ಏನು ಯೂಸ್ ಮಾಡ್ತಿದ್ದೆ ಅಂದರೆ ಯಾವುದೋ ಒಂದು ಮಿಷಿನ್ನ ಯೂಸ್ ಮಾಡ್ತಿದ್ಯಂತೆ. ಅಂದರೆ ಕಟ್ ಮಾಡಿರೋ ಒಂದು ಮರದ ತುಂಡು, ಅದು ತೊಗಟೆ ಅಂತಾರಲ್ವಾ, ಸೊ ಅದನ್ನು ತೆಗೆಯೋ ಮಿಷಿನ್ನ ಯೂಸ್ ಮಾಡ್ತಿದ್ದಾರಂತೆ. ದ ಮಿಷಿನ್ ಈಸ್ ಅನ್ರಿಲಿಯಬಲ್ ಅಂಡ್ ರಿಸಲ್ಟ್ಸ್ ಇನ್ ಎ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಡೌನ್ ಟೈಮ್ ಅಂಡ್ ಎಕ್ಸೆಸಿವ್ ಲೇಬರ್ ಕಾಸ್ಟ್. ಸೊ ಈ ಮಿಷಿನ್ ಏನು ಅಂತ ಹೇಳಿದ್ರೆ ಡೌನ್ ಟೈಮ್, ಸೊ ಆ ತೊಗಟೆ ಏನು ತೆಗೆಯುತ್ತೋ ಅದ್ರದ್ದು ತುಂಬಾ ಟೈಮ್ ತಗೊಳುತ್ತಂತೆ. ಮತ್ತೆ ದ ಲೇಬರ್ ಕಾಸ್ಟ್ ಈಸ್ ಆಲ್ಸೋ ಹೈ ಫಾರ್ ದಿಸ್ ಮಿಷಿನ್. ಸೊ ಲೇಬರ್ ಕಾಸ್ಟ್ ಜಾಸ್ತಿ ಇನ್ಕರ್ ಆಗ್ತಿದ್ಯಂತೆ. ಓಕೆ, ಸೊ ದೆನ್ ದ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರಿಂಗ್ ದ ರೀಪ್ಲೇಸ್ ದ ಮಿಷಿನ್ ವಿತ್ ಎ ಮೋರ್ ಎಫಿಷಿಯಂಟ್ ಒನ್. ಸೊ ಮ್ಯಾನೇಜ್ಮೆಂಟ್ ಏನು ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಈ ಮಿಷಿನ್ ನ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಂತೆ. ಓಕೆ, ಸಿ ದ ಮ್ಯಾನೇಜ್ಮೆಂಟ್ ಇಸ್ ಕನ್ಸಿಡರಿಂಗ್ ಟು ರೀಪ್ಲೇಸ್ ದ ಮಿಷಿನ್ ವಿತ್ ದ ಮೋರ್ ಎಫಿಷಿಯಂಟ್ ಒನ್. ಸೊ ವಿಚ್ ವಿಲ್ ಮಿನಿಮೈಸ್ ದಿ ಡೌನ್ ಟೈಮ್ ಅಂಡ್ ಎಕ್ಸೆಸಿವ್ ಲೇಬರ್ ಕಾಸ್ಟ್. ಯಾವ ಮೆಷಿನ್ಸ್ ಜೊತೆಗೆ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ, ಯಾವ ಮೆಷಿನ್ ಬಂದ್ಬಿಟ್ಟು ಡೌನ್ ಟೈಮ್ ಅಂದ್ರೆ ಕಟ್ ಏನ್ ಮರದ ತುಂಡು ತೊಗಟೆನ ಕಟ್ ಮಾಡುತ್ತೋ ಅದ್ರದ್ದು ಟೈಮು ಮತ್ತೆ ಲೇಬರ್ ಕಾಸ್ಟ್ ಕಡಿಮೆ ಮಾಡುತ್ತೋ ಆ ಮೆಷಿನ್ಸ್ ಜೊತೆಗೆ ರೀಪ್ಲೇಸ್ ಮಾಡಬೇಕಂತ ಹೇಳ್ತಿದ್ದಾರೆ. ಓಕೆ, ಸೊ ದ ಡೇಟಾ ಆರ್ ಪ್ರೆಸೆಂಟೆಡ್ ಬಿಲೋ ಫಾರ್ ದ ಟೂ ಮಿಷಿನ್ಸ್. ಸೊ ಟೂ ಮಿಷಿನ್ಸ್ಗೆ ಏನು ಡೇಟಾ ಕೊಟ್ಟಿದ್ದಾರೆ ಅಂತ ನೋಡಿ. ಸೊ ಟೂ ಮಿಷಿನ್ಸ್ ಅಂತ ಹೇಳಿದ್ರೆ ಇಲ್ಲಿ ಓಲ್ಡ್ ಮಿಷಿನ್ ಅಂಡ್ ನ್ಯೂ ಮಿಷಿನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಓಲ್ಡ್ ಮಿಷಿನ್ ಒರಿಜಿನಲ್ ಕಾಸ್ಟ್ ಎಷ್ಟು, ದಟ್ ಈಸ್ 3,40,000. ಸೊ 3,40,000 rupees ಕೊಟ್ಟಿದ್ದಾರೆ. ಓಕೆ, ಸೊ ಇನ್ ಕೇಸ್ ನ್ಯೂ ಮಿಷಿನ್ ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ 4,30,000 rupees ಕೊಟ್ಟಿದ್ದಾರೆ. ಸೊ ಸಿಮಿಲರ್ಲಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಎಷ್ಟು, 2,30,000 ಇದೆ ಈ ಮಿಷನರಿ, ಓಲ್ಡ್ ಮಿಷನರಿ ಇದೆ, ಬಿಕಾಸ್ ಯೂಸ್ ಮಾಡಿದ್ದಾರೆ. ಓಕೆ, ಸೊ ದರ್ ಇಸ್ ನೋ ಡಿಪ್ರಿಸಿಯೇಷನ್ ಫಾರ್ ನ್ಯೂ ಮಿಷನರಿ ಬಿಕಾಸ್ ಇನ್ನು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಎಸ್ಟಿಮೇಟೆಡ್ ಲೈಫ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಫಾರ್ ದ ಬೋತ್ ದ ಮಿಷಿನ್ 5 years and 5 years. Okay, so next see, it is estimated that new machine will produce annual cost saving. So andre ಈ new machine ಏನಿದೆ, so this new machine will produce and saves the annual cost ಏನೋ ಸೇವ್ ಮಾಡ್ತಿದ್ಯಂತೆ. ಓಕೆ, ಸೊ annual cost savings ಯಾವುದು, ನ್ಯೂ ಮಿಷಿನ್ ಎಷ್ಟು ಸೇವ್ ಮಾಡ್ತಿದೆ, ಆನ್ಯುಯಲ್ ಆಗಿ ₹95,000 ಸೇವ್ ಮಾಡ್ತಿದ್ಯಂತೆ. ಓಕೆ, ಸಿ ದ ಓಲ್ಡ್ ಮಿಷಿನ್ ಕ್ಯಾನ್ ಬಿ ಸೋಲ್ಡ್ ಟು ಸ್ಕ್ರಾಪ್ ಡೀಲರ್ ಫಾರ್ ₹8,000. ಇನ್ ಕೇಸ್ ಈ ಓಲ್ಡ್ ಮಿಷಿನ್ ನ ಏನಾದ್ರೂ ಸೋಲ್ಡ್ ಔಟ್ ಮಾಡಿದ್ರೆ, ದಟ್ ಈಸ್ ಸ್ಕ್ರಾಪ್ ಅಂದ್ರೆ ಸ್ಕ್ರಾಪ್ ಆಗಿ ಸೋಲ್ಡ್ ಔಟ್ ಮಾಡಿದ್ರೆ, ಸೋಲ್ಡ್ ಔಟ್ 8,000 rupeesಗೆ ಸೋಲ್ಡ್ ಔಟ್ ಮಾಡಬಹುದು. 8,000ಗೆ ಸೇಲ್ ಮಾಡಿದ್ರೆ ಇಟ್ ಈಸ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಬರುತ್ತೆ ನಮ್ಗೆ 8,000 ಏನ್ ಸೋಲ್ಡ್ ಔಟ್ ಮಾಡಿದ್ವು ಅದು. ಓಕೆ, ಸೊ ಬೋತ್ ದ ಮೆಷಿನ್ಸ್ ವಿಲ್ ಹ್ಯಾವ್ ಎ ಸಾಲ್ವೇಜ್ ವ್ಯಾಲ್ಯೂ 0. ಸೊ ಸಾಲ್ವೇಜ್ ವ್ಯಾಲ್ಯೂ ಎರಡಕ್ಕೂ 0 ಅಂದ್ರೆ ನೋ ಸಾಲ್ವೇಜ್ ವ್ಯಾಲ್ಯೂ ಇಫ್ ಆಪರೇಟೆಡ್ ಫಾರ್ ದ ರಿಮೈಂಡರ್ ಆಫ್ ದೇರ್
ಯೂಸ್ಫುಲ್ ಲೈಫ್. ಸೊ ಈ ಸಾಲ್ವೇಜ್ ವ್ಯಾಲ್ಯೂ 0 ಅಂತ ಏನಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಮೆಷಿನ್ ಲೈಫ್ ನ ರಿಮೆಂಬರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಡಿಟರ್ಮೈನ್ ವೆದರ್ ದ ಕಂಪನಿ ಶುಡ್ ಪರ್ಚೇಸ್ ದ ನ್ಯೂ ಮಿಷಿನ್ ಆರ್ ನಾಟ್. ಸೊ ಈ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ವಿ ಹ್ಯಾವ್ ಟು ಡಿಸೈಡ್ ವೆದರ್ ಟು ಪರ್ಚೇಸ್ ದಿ ನ್ಯೂ ಮಿಷಿನ್ ಆರ್ ನಾಟ್. ಸೊ ನ್ಯೂ ಮಿಷನ್ ನ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಬೇಕು. ಸೊ ಇಟ್ ಈಸ್ ಲೈಕ್ ಬೇಸ್ಡ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವೆಶ್ಚನ್ ಆರ್ ಆಪ್ಟಿಟ್ಯೂಡ್ ಕ್ವೆಶ್ಚನ್. ಜನರಲ್ ಆಗಿ ಕೊಟ್ಟಿರೋ ಇನ್ಫಾರ್ಮೇಶನ್ ಯಾವ ತರ ನಾವು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ನೋಡಿ ಒರಿಜಿನಲ್ ಕಾಸ್ಟ್ ಓಲ್ಡ್ ಮಿಷನರಿ ಪರ್ಚೇಸ್ ಮಾಡಬೇಕಂದ್ರೆ 3,40,000 ಅಂಡ್ ನ್ಯೂ ಮಿಷನ್ ಪರ್ಚೇಸ್ ಮಾಡಬೇಕಂದ್ರೆ 4,30,000. ಸೊ ಆನ್ಯುವಲ್ ಡಿಪ್ರಿಸಿಯೇಷನ್ ಫಾರ್ ದಿಸ್ ಓಲ್ಡ್ ಮಿಷನರಿ 2,30,000. there is no depreciation for this new machinery and life of the for the both the machine is 5 years and 5 years. And one more thing you have to keep it in mind, this is the major hint to calculate the problem. ಓಕೆ, ಸೊ ಇಲ್ಲಿ ಓಲ್ಡ್ ಮೆಷಿನರಿನ ಸೋಲ್ಡ್ ಔಟ್ ಮಾಡಿದ್ರೆ 8,000 rupeesಗೆ ಸೋಲ್ಡ್ ಔಟ್ ಮಾಡಬಹುದು. ಸೋಲ್ಡ್ ಔಟ್ ಮಾಡಿದ್ರೆ ಕ್ಯಾಶ್ ಇನ್ಫ್ಲೋ ಆಗುತ್ತಾ, ಕ್ಯಾಶ್ ಔಟ್ ಫ್ಲೋ ಆಗುತ್ತಾ? ಸೋಲ್ಡ್ ಮಾಡಿದ್ರೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ, 8,000 ನಮಗೆ ಬರುತ್ತೆ ಆರ್ಗನೈಸೇಷನ್ಗೆ. ಅಂಡ್ ಸಿ ದ ನ್ಯೂ ಮಿಷನ್ ಆನ್ಯುಯಲ್ ಕಾಸ್ಟ್ ಸೇವಿಂಗ್ rupees 95,000. ನ್ಯೂ ಮಿಷನ್ 95,000 rupees ಸೇವ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಓಲ್ಡ್ ಮಿಷನ್ ಸೇವಿಂಗ್ಸ್ ಬಗ್ಗೆ ಏನು ಹೇಳ್ತಿಲ್ಲ. ಸೊ ಕಾಸ್ಟ್ ಅಥವಾ ಇಲ್ಲಿ ಒಂದು ಕನ್ಸಿಡರೇಷನ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಜನರಲ್ ಆಗಿ ಯಾವ್ದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಪೆಸಿಫಿಕ್ ಆಗಿ ಏನ್ ಹೇಳಿದ್ದಾರೆ ಒಂದು ಸ್ಪೆಷಲ್ ಇನ್ಫಾರ್ಮೇಶನ್, ನ್ಯೂ ಮಿಷನ್ ಬಂದ್ಬಿಟ್ಟು 95,000 rupees ಸೇವ್ ಮಾಡ್ತಿದೆ ಅಂತ ಹೇಳಿದ್ರೆ ನಾವು ಟೋಟಲ್ ಸೇವಿಂಗ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆ ಟೋಟಲ್ ಸೇವಿಂಗ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಯಾವ್ದ್ರ ಜೊತೆ ಕಂಪೇರ್ ಮಾಡಬೇಕು ಅಂದ್ರೆ ಅದನ್ನ ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಕಂಪೇರ್ ಮಾಡಿದ್ರೆ ಜನರಲ್ ಆಗಿ ನಿಮ್ಗೆ ಬರುತ್ತೆ ಯಾವ್ದ್ರ ಜೊತೆ ಕಂಪೇರ್ ಮಾಡಿದ್ರೆ ನಾವು ಡಿಸಿಷನ್ ತಗೋಬಹುದು ಅಂತ. ಓಕೆ, ಸೊ ಇಲ್ಲಿ ನೋಡಿ ಆನ್ಯುಯಲ್ ಕಾಸ್ಟ್ ಸೇವಿಂಗ್ 95,000 ಇದೆ. ಓಕೆ, ಸೊ 95,000 ಆನ್ಯುಯಲ್ ಆಗಿ ಎಷ್ಟು ಸೇವ್ ಮಾಡ್ತಿದೆ, 95,000 rupees ಸೇವ್ ಮಾಡ್ತಿದೆ. ಇಲ್ಲಿ ಎಷ್ಟು ಇಯರ್ಸ್ ಲೈಫ್ ಇದೆ, ಎರಡು ಮೆಷಿನರಿಗೆ 5 years ಲೈಫ್ ಇದೆ. ಸೊ 1 yearಗೆ 95,000 rupees ಇನ್ ಕೇಸ್ ನ್ಯೂ ಮೆಷಿನರಿನ 4,30,000 rupees ಕೊಟ್ಟು ಪರ್ಚೇಸ್ ಮಾಡಿದ್ರೆ 1 yearಗೆ ಎಷ್ಟು ಸೇವ್ ಮಾಡ್ತಿದೆ, 95,000 rupees ಸೇವ್ ಮಾಡ್ತಿದೆ. ಅಂದ್ರೆ ಟೋಟಲ್ ಆಗಿ 5 yearsಗೆ ಎಷ್ಟು ಸೇವ್ ಆಯ್ತು, ದಟ್ ಈಸ್ 95,000 ಇಂಟು 5 yearsಗೆ 4,75,000 rupees ಸೇವ್ ಆಯ್ತು. ಓಕೆ, ಸೊ ಈಗ ನ್ಯೂ ಮೆಷಿನರಿ ಈಗ ನೋಡಿ 95,000 rupees ಯಾವಾಗ ಸೇವ್ ಆಗುತ್ತೆ, ನ್ಯೂ ಮೆಷಿನರಿನ ಪರ್ಚೇಸ್ ಮಾಡಿದಾಗ. ನ್ಯೂ ಮೆಷಿನರಿನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಓಲ್ಡ್ ಮೆಷಿನರಿನ ಏನ್ ಮಾಡಬೇಕು, ಸೋಲ್ಡ್ ಔಟ್ ಮಾಡ್ಕೋಬೇಕು, ರೈಟ್. ಸೊ ಓಲ್ಡ್ ಮೆಷಿನರಿನ ಸೋಲ್ಡ್ ಔಟ್ ಮಾಡಿದ್ರೆ ನಮ್ಗೆ ಎಷ್ಟು ಆಲ್ರೆಡಿ ಇನ್ಕರ್ ಆಗಿರುತ್ತೆ ಅಂದ್ರೆ ಎಷ್ಟು ಆಲ್ರೆಡಿ ಇನ್ಫ್ಲೋ ಆಗಿರುತ್ತೆ, 8,000 rupees ಇನ್ಫ್ಲೋ ಆಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಸೇವಿಂಗ್ಸ್, ರೈಟ್. ಸೊ ಟೋಟಲ್ ಆಗಿ ಈಗ ಎಷ್ಟು ಸೇವ್ ಮಾಡಿದೀವಿ ನಾವು, 4,75,000 ಪ್ಲಸ್ 8,000. ಸೊ 4,83,000 ಸೇವ್ ಮಾಡಿದೀವಿ. ಓಕೆ, ಸೊ ಈಗ 4,83,000 ಸೇವ್ ಮಾಡ್ತೀವಿ ಇನ್ ಕೇಸ್ ನ್ಯೂ ಮೆಷಿನರಿನ ಏನಾದ್ರು ಪರ್ಚೇಸ್ ಮಾಡಿದ್ರೆ. ಸಿ ಇನ್ ಕೇಸ್ ನ್ಯೂ ಈಗ 4,83,000 ಟೋಟಲ್ ಸೇವಿಂಗ್ಸ್ ಫಾರ್ ದಿಸ್ 5 years. ಸೊ ಟೋಟಲ್ ಎಷ್ಟು ಸೇವ್ ಮಾಡ್ತಿದ್ದೀವಿ, 5 yearsಗೆ 4,83,000. ಸೊ ಇದರಲ್ಲಿ ನಾವು ಎಷ್ಟಿಗೆ ಪರ್ಚೇಸ್ ಮಾಡಿರ್ತೀವಿ ಮೆಷಿನರಿನ, 4,30,000 rupeesಗೆ ಪರ್ಚೇಸ್ ಮಾಡಿರ್ತೀವಿ, ರೈಟ್. ಸೊ ಇದರಲ್ಲಿ 4,30,000 ನಾವು ಮೈನಸ್ ಮಾಡಿದ್ರೇನು, we will get 53,000 excess savings because total savings including scrap sold value. ಸೊ ಟೋಟಲ್ 4,83,000 rupees ಸೇವ್ ಮಾಡಿರ್ತೀವಿ. ಅದರಲ್ಲಿ ನಾವು ಪರ್ಚೇಸ್ ಏನ್ ಮಾಡಿರ್ತೀವೋ ನ್ಯೂ ಮಿಷಿನರಿ ಅದನ್ನ ಮೈನಸ್ ಮಾಡಿದ್ರೆ ನಮಗೆ ಎಕ್ಸಸ್ ಸೇವಿಂಗ್ ಎಷ್ಟು, ದಟ್ ಈಸ್ 53,000 ಎಕ್ಸಸ್ ಆಗಿ ಸೇವ್ ಮಾಡಿರ್ತೀವಿ. ಸೊ ಅದೇ ರೀತಿ ಇಲ್ಲಿ 4,83,000 ಏನ್ ಸೇವ್ ಮಾಡಿದೀವಿ ಟೋಟಲ್ ಆಗಿ, ಇದರಲ್ಲಿ ಅಥವಾ ಈ 4,83,000 ಏನ್ ಸೇವ್ ಮಾಡಿದ್ವಿ ಈ ಅಮೌಂಟ್ ನೇ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಟೋಟಲ್ ಆಗಿ 4,83,000 ಸೇವ್ ಮಾಡಿದೀವಿ. ಓಕೆ, ಸೊ ಈ 4,83,000 ಇದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ 3,40,000 ಒರಿಜಿನಲ್ ಕಾಸ್ಟ್ ಮೆಷಿನರಿ ಅದು ಎಕ್ಸ್ಪೆನ್ಸ್ ಪ್ಲಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 2,30,000 ನೋಡಿ 3,40,000 ಪ್ಲಸ್ 2,30,000 ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಓಲ್ಡ್ ಮಿಷನರಿನ ಮೈಂಟೈನ್ ಮಾಡಬೇಕಂತ ಹೇಳಿದ್ರೆ ರಿಪೇರ್ ಮಾಡಿ. ಸೊ 5,70,000 ಇನ್ಕರ್ ಆಗುತ್ತೆ. ಸೊ ಅಲ್ಲಿಗೆ 4,83,000 ಮೈನಸ್ 5,70,000. ಸೊ
87,000 ನಾವು ಇನ್ನು ಎಕ್ಸಸ್ ಸ್ಪೆಂಡ್ ಮಾಡಬೇಕಾಗುತ್ತೆ ಓಲ್ಡ್ ಮಿಷನರಿಗೆ, ರೈಟ್? ಅಂದ್ರೆ ಸೇವಿಂಗ್ಸ್ಗಿಂತ ಇನ್ನ ಜಾಸ್ತಿ ಇನ್ಕರ್ ಆಗುತ್ತೆ. ಅಂದ್ರೆ 87,000 ರುಪೀಸ್ ಇನ್ನು ಜಾಸ್ತಿ ಇನ್ಕರ್ ಆಗುತ್ತೆ ಓಲ್ಡ್ ಮಿಷನರಿನ ನಾವು ಕಂಟಿನ್ಯೂಸ್ ಆಗಿ 5 ಇಯರ್ಸ್ಗೆ ಮಾಡಿದ್ರೆ. ಓಕೆ, ಸೊ ದೇರ್ ಫೋರ್ ಇಷ್ಟೇ, ಜಸ್ಟ್ ಇಟ್ ಈಸ್ ಅ ಕಾನ್ಸೆಪ್ಟ್. ಇಟ್ ಈಸ್ ರೆಕಮೆಂಡ್ ಟು ದ ಕಂಪನಿ to replace the old machine with the new machine at rupees 4,30,000. If we replace the old machine with the new machine, we have to save 53,000 by spending the 4,30,000 to purchase the new machine. If not, we have to spend further or excess 87,000 for the old machinery, because the cost of old machinery is 3,40,000 and 2,30,000 is the depreciation. So cost ಇಷ್ಟು ಇನ್ಕರ್ ಆಗುತ್ತೆ, ಎಕ್ಸ್ಪೆಂಡಿಚರ್ ಇಷ್ಟು ಇನ್ಕರ್ ಆಗುತ್ತೆ. ಸೊ ಜಸ್ಟ್ ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಿದೀವಿ ಅದನ್ನ ನೀವು ಫಾರ್ಮೆಟ್ ಅಲ್ಲಿ ಬರ್ಕೋಬಹುದು. ದಟ್ಸ್ ಇಟ್. ಓಕೆ, ಸೊ ಹಿಯರ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಸೇವಿಂಗ್ಸ್ is whether to decide to purchase or not. So ಇಲ್ಲಿ ನಾನು particulars ಅಂತ ಬರ್ಕೊಳ್ತೀನಿ as it is. Particulars, we have to calculate the total savings if we purchase the machine. ಓಕೆ, ಸೊ ಇನ್ ಕೇಸ್ ಮಿಷನರಿನ ಪರ್ಚೇಸ್ ಮಾಡಿದ್ರೆ ಎಷ್ಟು ಟೋಟಲ್ ಆಗಿ ಸೇವ್ ಮಾಡಬಹುದು? ಸಿ 95,000 ರುಪೀಸ್ ಪರ್ ಆ್ಯನಮ್ಗೆ ಸೇವ್ ಮಾಡಬಹುದು. 95,000 ರುಪೀಸ್ಗೆ ಅಂತ ಹೇಳಿದ್ರೆ ಇಯರ್ ಆಫ್ ಲೈಫ್ ಎಷ್ಟಿದೆ? 5 ಇಯರ್ಸ್, ವಿಚ್ ಮೀನ್ಸ್ ವಾಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಸೇವಿಂಗ್ಸ್? 4,75,000 ರುಪೀಸ್ ಸೇವ್ ಮಾಡಬಹುದು. ಸೊ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದರೆ ಮಿಷನರಿ, ಓಲ್ಡ್ ಮಿಷನರಿನ ಎಷ್ಟಕ್ಕೆ ಸೋಲ್ಡ್ ಔಟ್ ಮಾಡ್ತಿದ್ದಾರೆ? ದಟ್ ಈಸ್ ಸೋಲ್ಡ್ ಔಟ್ ವ್ಯಾಲ್ಯೂ ಅಟ್ ಸ್ಕ್ರ್ಯಾಪ್ 8,000. ಸೊ ಇಟ್ ಈಸ್ ಆಲ್ಸೋ ಕ್ಯಾಶ್ ಇನ್ಫ್ಲೋ. ಸೊ ಟೋಟಲ್ ಆಗಿ ನಮ್ಮ ಹತ್ರ ಅಮೌಂಟ್ ಎಷ್ಟಿದೆ ಈಗ? 4,83,000 ರುಪೀಸ್ ಅಮೌಂಟ್ ಇದೆ. ಓಕೆ, ಸೊ ಈಗ ಟೋಟಲ್ ಸೇವಿಂಗ್ಸ್ ಎಷ್ಟು ಬಂದಿದೆ? ಈ 4,83,000 ಅಲ್ಲಿ ಪರ್ಚೇಸ್ ಕಾಸ್ಟು ಇನ್ಕ್ಲೂಡ್ ಆಗಿದೆ. ಸೊ ಪರ್ಚೇಸ್ ಕಾಸ್ಟ್ ಎಷ್ಟು ಇನ್ಕ್ಲೂಡ್ ಆಗಿದೆ? ಮಿಷನರಿನ ಪರ್ಚೇಸ್ ಮಾಡಿದ್ರೆ 4,30,000 ರುಪೀಸ್ ಇನ್ಕರ್ ಆಗುತ್ತೆ. ಓಕೆ, ಸೊ ನಾವು ಆಫ್ಟರ್ ಡಿಡಕ್ಟಿಂಗ್ ದಿ ಪರ್ಚೇಸ್ ಕಾಸ್ಟ್ ಫ್ರಮ್ ದಿಸ್ total savings, we have excess savings 53,000 ಬರುತ್ತೆ. ಸೊ ಟೋಟಲ್ ಸೇವಿಂಗ್ಸ್ ಅಲ್ಲಿ ಈ ಪರ್ಚೇಸ್ ಕಾಸ್ಟ್ ಹೋದ್ರೂ ನಮಗೆ ಟೋಟಲ್ ಸೇವಿಂಗ್ಸ್ ಎಷ್ಟಿದೆ? 53,000 ಇದೆ. ಓಕೆ, ಸೊ ಸಿಮಿಲರ್ಲಿ ಈ 4,83,000 ಏನಿದೆ, ಈ ಟೋಟಲ್ ಸೇವಿಂಗ್ಸ್ನಲ್ಲಿ ಈ ಕಾಸ್ಟ್ನ ಕನ್ಸಿಡರೇಷನ್ಗೆ ತಗೊಂಡ್ರೇನು ಅಂತ ಹೇಳಿದ್ರೆ, ಸೊ ಟೋಟಲ್ ಎಷ್ಟು ಬರುತ್ತೆ? ದಟ್ ಈಸ್ 5,70,000. ಸೊ ದಿಸ್ 5,70,000 ಇನ್ಕ್ಲೂಡ್ಸ್ 3,40,000 ದಟ್ ಈಸ್ ಒರಿಜಿನಲ್ ಕಾಸ್ಟ್ ಆಫ್ ಓಲ್ಡ್ ಮಿಷನರಿ ಅಂಡ್ 2,30,000 ದಟ್ ಈಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಇಟ್ ಈಸ್ ಆಲ್ಸೋ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್, ಇಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸ್. ಈ ಎಕ್ಸ್ಪೆನ್ಸಸ್ನ ಮೀಟ್ ಮಾಡಿದ್ರೆ ನಮಗೆ 5,70,000 ಇನ್ಕರ್ ಆಗುತ್ತೆ. ಸೊ ಸೇವಿಂಗ್ಸಲ್ಲಿ ಅಷ್ಟು ಎಕ್ಸ್ಪೆನ್ಸಸ್ನ ನಾವು ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಸ್ಟಿಲ್ 87,000. ಓಕೆ, ಸೊ ಇಟ್ ಈಸ್ ಬೆಟರ್. ಸೊ ಅದಕ್ಕಿಂತ ಹೊಸ ಮಿಷನರಿ ಪರ್ಚೇಸ್ ಮಾಡೋದೇ ಬೆಟರ್. ಇನ್ ಕೇಸ್ ಓಲ್ಡ್ ಮಿಷನರಿನ ನಾವು ಇಟ್ಕೊಳ್ತೀವಿ ಶಾಪಲ್ಲಿ ಅಥವಾ ಫ್ಯಾಕ್ಟ್ರಿನಲ್ಲಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್, ದಟ್ ಈಸ್ 87,000 ಇನ್ನೂ ಜಾಸ್ತಿ ಸ್ಪೆಂಡ್ ಮಾಡಬೇಕಂತೆ ಬೇಸ್ಡ್ ಆನ್ ಸೇವಿಂಗ್ಸ್. ಓಕೆ, ಸೊ ದೇರ್ ಫೋರ್ ಇಟ್ ಈಸ್ ರೆಕಮೆಂಡೆಡ್ ಟು ದ ಕಂಪನಿ ಟು ಪರ್ಚೇಸ್ ದಿ ನ್ಯೂ ಮಿಷನರಿ ಅಟ್ rupees 4,30,000. ದಟ್ಸ್ ಇಟ್. ಓಕೆ, ಸೊ ಇಷ್ಟು ನಿಮಗೆ ಲೈಫ್ ಸೈಕಲ್ ಕಾಸ್ಟಿಂಗಲ್ಲಿ ಪ್ರಾಬ್ಲಮ್ಸ್. ಸೊ ಯಾವುದೇ ಪ್ರಾಬ್ಲಮಲ್ಲಿ ನಿಮಗೆ ಡೌಟ್ ಇರಲಿ, ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ದೇರ್ ಇಸ್ ಅ ನಂಬರ್ ಇನ್ ಯೂಟ್ಯೂಬ್ ಚಾನಲ್. ಫಸ್ಟ್ ವೀಡಿಯೋಸ್ನಲ್ಲಿ ನಾನು ನಂಬರ್ಸ್ನ ಕೊಟ್ಟಿದ್ದೀನಿ, ಬೇಕಾದರೆ ನೀವು ನೋಡಿ. ನಿಮ್ಗೆ ಏನೇ ಡೌಟ್ ಇರಲಿ, ಯಾವುದೇ ಪ್ರಾಬ್ಲಮಲ್ಲಿ, ಸೊ ಯು ಕ್ಯಾನ್ ಆಸ್ಕ್ ಯುವರ್ ಕ್ವೆಶನ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ಕ್ಲಾಸಿಂದ 3rd ಚಾಪ್ಟರ್ ಸ್ಟಾರ್ಟ್ ಮಾಡೋಣ, ಲಾಸ್ಟ್ ಚಾಪ್ಟರ್. ಸೊ ಆಲ್ರೆಡಿ ಎಲ್ಲ ಚಾಪ್ಟರ್ಸ್ನ ಮುಗಿಸ್ಕೊಂಡ್ಬಂದಿದ್ದೀನಿ. ಸೊ ಪ್ರಾಕ್ಟಿಕಲ್ಸ್ ಇರೋದ್ರಿಂದ ಲಾಸ್ಟ್ಗೆ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಇನ್ನು ಒಂದು ಚಾಪ್ಟರ್ ಇದೆ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್, ಅದನ್ನು ನಾನು ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.